ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿರ್ತೀನಿ. ಅನ್ನದಾತ ಸುಖಿ ಭವ. ನಾನು ಇವಾಗ ಪಾಕ ಮಾಡೋದನ್ನೇ ತುಂಬ ಸುಲಭವಾಗಿ ರವೆ ಲಡ್ಡುನ ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿ ಯಾರು ಬೇಕಾದರೂ ಸುಲಭವಾಗಿ ಮಾಡ್ಕೋಬೋದು. ತುಂಬ ಕಡಿಮೆ ಸಮಯದಲ್ಲಿ ಅರ್ಧ ಗಂಟೆಯಲ್ಲಿ 1 kg ಅಥವಾ 1.5 kg ಲಡ್ಡುನ ಮಾಡ್ಕೋಬೋದು. ತುಂಬ ಈಸಿಯಾಗಿ ಮಾಡ್ಕೋಬೋದು. ಬನ್ನಿ ಹಾಗಾದರೆ ಯಾವ ಥರ ಮಾಡೋದು ಪಾಕ ಇಲ್ಲದೆ ರವೆ ಉಂಡೆನ ಅಂತ ಈ ವಿಡಿಯೋದಲ್ಲಿ ನೋಡೋಣ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ತುಂಬ ಕಡಿಮೆ ಸಮಯದಲ್ಲಿ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ತುಂಬ ಚೆನ್ನಾಗಿ ಬಾಯಾಗಿಟ್ಟರೆ ಹಾಗೆ ಕರಗ್ತಾ ಇರುತ್ತವೆ. ಬನ್ನಿ ಹಾಗಾದರೆ ಯಾವ ಥರ ಮಾಡೋದು, ಇದಕ್ಕೆ ಯಾವ ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ ಅಂತ ನೋಡೋಣ. ಮೊದಲಿಗೆ ನೋಡಿ, ನಾನು 2 ಬೌಲ್ ಆಗೋಷ್ಟು ಚಿರೋಟಿ ರವನ ತೊಗೊಂಡಿದ್ದೀನಿ, ಅಥವಾ ಬಾಂಬೆ ರವನ ತೊಗೋಬೋದು. ಇವಾಗ 1 ಬೌಲ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ, ಡ್ರೈ ಫ್ರೂಟ್ಸು ಮತ್ತು ಬಾದಾಮು, ಕಾಜು ಮತ್ತು 4 ಏಲಕ್ಕಿ, ಇಷ್ಟು ಹಾಲನ್ನು ತೊಗೊಂಡಿದ್ದೀನಿ ನಾನು. ಇವಾಗ ನಾನು 1 ಬೌಲ್ಕಿನ ಸ್ವಲ್ಪ ಕಡಿಮೆ ಐತೆ ಅಷ್ಟು ಸಕ್ಕರೆನ ನಾನು ಪೌಡ್ರ್ ಮಾಡ್ಕೊತಾ ಇದ್ದೀನಿ. 4 ಏಲಕ್ಕಿನ ಸಿಪ್ಪಿ ತೆಗೆದು ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಸಣ್ಣಗೆ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ತುಂಬ ಸಣ್ಣಗೆ ಮಾಡ್ಕೋಬೇಕು. ನಾವು ಏಲಕ್ಕಿಕಾಯಿ ಅನ್ನು ಹಾಕಿದ್ದೀವಿ, ಏಲಕ್ಕಿಕಾಯಿ ಬೀಜನ, ಅದಕ್ಕೋಸ್ಕರ ಸಣ್ಣಗೆ ಪೌಡ್ರ್ ಮಾಡ್ಕೋಬೇಕು ನಾವು. ನೋಡಿ, ಏಲಕ್ಕಿ ಬೀಜನ ಹಾಕಿರೋದ್ರಿಂದ ಸಣ್ಣಗೆ ಪೌಡ್ರ್ ಮಾಡ್ಕೋಬೇಕು. ಇವಾಗ ಕರೆಕ್ಟಾಗಿದೆ, ಸಿಪ್ಪೆನ ಹಾಕಬಾರ್ದು. ಇವಾಗ ನೋಡಿ, ನಾನು ಇವಾಗ ಒಂದು ಪ್ಯಾನಿಗೆ 6 ಟೀ ಸ್ಪೂನ್ ಅಷ್ಟು ತುಪ್ಪನ ತೊಗೊಂಡಿದ್ದೀನಿ. ಇವಾಗ ಕಟ್ ಮಾಡ್ಕೊಂಡಿರೋಂಥ ಡ್ರೈ ಫ್ರೂಟ್ಸ ಹಾಕ್ತಾಯಿದ್ದೀನಿ. ಇದು ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಒಣ ದ್ರಾಕ್ಷಿ ಮತ್ತು ಕಾಜು, ಬಾದಾಮನ್ನು ತೊಗೊಂಡಿದ್ದೀನಿ. ನೀವು ಎಕ್ಸ್ಟ್ರಾ ಡ್ರೈ ಫ್ರೂಟ್ಸ್ ಇದ್ದರೆ ತೊಗೋಬೋದು. ತುಂಬ ಚೆನ್ನಾಗಾಗುತ್ತೆ ಡ್ರೈ ಫ್ರೂಟ್ಸ್ ಹಾಕಿದಷ್ಟು ರವೆ ಉಂಡೆ. ನೋಡಿ, ಈಗ ಫ್ರೈ ಆಗಿದೆ. ಇವಾಗ ತೆಗಿತಾ ಇದ್ದೀನಿ. ನೋಡಿ, ಇದಿಷ್ಟು ಡ್ರೈ ಫ್ರೂಟ್ಸ್ ಹಾಕಿ, ತುಪ್ಪನ ನೀವು ಇದಕ್ಕಿಂತ ಜಾಸ್ತಿ ಯೂಸ್ ಮಾಡೋದಾದರೆ ಮಾಡ್ಕೋಬೋದು. ನಾನು 6 ಟೀ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ತುಪ್ಪನ. ಇವಾಗ ಅದೇ ತುಪ್ಪದಲ್ಲಿ 2 ಬೌಲ್ ರವನ ಹುರಿತಾ ಇದ್ದೀನಿ. ಇವಾಗ ಚೆನ್ನಾಗಿ ಇದನ್ನು ಹುರ್ಕೋಬೇಕು. ಒಂದು 4 ರಿಂದ 5 ನಿಮಿಷ ಚೆನ್ನಾಗಿ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಇದನ್ನು ರವನ ಹುರ್ಕೋಬೇಕು. ನೀವು ಚಿರೋಟಿ ರವೆ ಇಲ್ಲಾಂದರೂ ಬಾಂಬೆ ರವೆ ಇದ್ರೂ ಪರವಾಗಿಲ್ಲ. ಅದಿತ್ತು ಅಂದರೆ ಅದನ್ನು ಸ್ವಲ್ಪ ಹುರ್ಕೊಂಡು ಮಿಕ್ಸಿಯಲ್ಲಿ 1 ರೌಂಡ್ ಹಾಕಿ ತೊಗೋಬೋದು. ಬಾಂಬೆ ರವೆ ಇತ್ತು ಅಂದರೆ, ಚಿರೋಟಿ ರವೆ ಇತ್ತಂದರೆ ಮಿಕ್ಸರಿಗೆ ಹಾಕಬಾರ್ದು. ಇದಿದ್ದರೆ ಪರವಾಗಿಲ್ಲ. ಚೆನ್ನಾಗಿ ಇದನ್ನು 4 ರಿಂದ 5 ನಿಮಿಷ ಚೆನ್ನಾಗಿ ಹುರ್ಕೋಬೇಕು ತುಪ್ಪದಲ್ಲಿ. ನೋಡಿ, ಈ ರೀತಿ ಹುರ್ಕೊಳ್ಳಿ. ಒಂದು 4 ನಿಮಿಷ ಗ್ಯಾಸನ್ನು ಕಡಿಮೆ ಇಟ್ಕೊಂಡು ಹುರ್ಕೋಬೇಕು. ಇದನ್ನು ಜಾಸ್ತಿ ಹೈ ಇಟ್ಟರೆ ತುಂಬ ಬೇಗ ಸೀದೋಗುತ್ತೆ ಚಿರೋಟಿ ರವೆ. ಅದಕ್ಕೋಸ್ಕರ ಗ್ಯಾಸನ್ನು ಕಡಿಮೆ ಇಟ್ಕೊಂಡು ಚೆನ್ನಾಗಿ ಇದನ್ನು 4 ನಿಮಿಷ ನೋಡಿ, ಈ ಥರ ಘಮ ಬರಬೇಕು. ರವೆ ಹುರಿತಾ ಇರೋದು ಈ ಥರ ಘಮ ಬರೋವರೆಗೂ ಚೆನ್ನಾಗಿ ಇದನ್ನು ಹುರ್ಕೋಬೇಕು. ನೋಡಿ, ಇವಾಗ ಕರೆಕ್ಟಾಗಿ ಹುರಿದಿದ್ದಾಗಿದೆ. ನೋಡಿ, ಇವಾಗ ಪ್ಯಾನನ್ನು ಕೆಳಗಿಳಿಸ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಬಿಸಿ ಇದೆ. ಇವಾಗ ನಾನು ಡ್ರೈ ಫ್ರೂಟ್ಸ್ನ ಹಾಕ್ತಾಯಿದ್ದೀನಿ. ಇವಾಗ ಸಕ್ಕರೆ ಪೌಡ್ರನ್ನ ಹಾಕ್ತಾಯಿದ್ದೀನಿ. 2 ಬೌಲ್ ಚಿರೋಟಿ ರವೆಗೆ 1 ಬೌಲ್ ಸಕ್ಕರೆನ ತೊಗೊಂಡಿದ್ದೀನಿ. 1 ಬೌಲಕ್ಕಿಂತ ಸ್ವಲ್ಪ ಕಡಿಮೆ ಇದೆ. ತುಂಬ ಸಕ್ಕರೆ ಹಾಕಿದರೆ ತುಂಬ ಸ್ವೀಟ್ ಆಗುತ್ತೆ, ಅಷ್ಟು ಚೆನ್ನಾಗಾಗಲ್ಲ. ಅದಕ್ಕೋಸ್ಕರ 1 ಬೌಲಕ್ಕಿಂತ ಕಡಿಮೆನೇ ಹಾಕಿದ್ದೀನಿ ನಾನು. ನೋಡಿ, ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಸಕ್ಕರೆ ಪೌಡ್ರಲ್ಲಿ ಗಂಟು ಇರುತ್ತೆ, ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿ ತನಕ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಬಿಸಿ ಇರುತ್ತೆ. ನೋಡಿ, ಇವಾಗ ಸ್ವಲ್ಪ ಆರಿದೆ. ನೋಡಿ, ಕರೆಕ್ಟಾಗಿ ಸಕ್ಕರೆ ಉಂಡೆ ಇರುತ್ತೆ, ಅದನ್ನು ಕೈಯಿಂದ ಈ ಥರ ಪ್ರೆಶ್ ಮಾಡಿದರೆ ಕರೆಕ್ಟಾಗಿ ಕೊಡ್ಕೊಳ್ಳುತ್ತೆ. ಅದು ತುಂಬ ಈಸಿ ರವೆ ಉಂಡೆ ಮಾಡೋದು. ಯಾರು ಬೇಕಾದರೂ ಸುಲಭವಾಗಿ ಮಾಡ್ಕೋಬೋದು ರವೆ ಉಂಡೆನ. ತುಂಬ ಕಡಿಮೆ ಸಮಯದಲ್ಲೇ ಮಾಡ್ಕೋಬೋದು. ಅರ್ಧ ಗಂಟೆಯಲ್ಲಿ 1 kg ಅಥವಾ 1.5 kg ಆರಾಮಾಗಿ ಮಾಡ್ಕೋಬೋದು ತುಂಬ ಈಸಿಯಾಗಿ. ಇವಾಗ ನೋಡಿ, ನಾನು ಇಲ್ಲಿ ತೊಗೊಂಡಿರುವಂಥ
ಹಾಲನ್ನು ನಾನು ಅರ್ಧ ಹಾಲನ್ನು ಹಾಕ್ತಾಯಿದ್ದೀನಿ, ಇಷ್ಟೂ ಹಾಕ್ತಾಯಿಲ್ಲ ಹಾಲು. ತುಂಬ ಹಾಲನ್ನು ಹಾಕಕ್ಕೆ ಹೋಗ್ಬಾರ್ದು. ನಾನು ತೊಗೊಂಡಿರೋದು ಒಂದು ಬೌಲಲ್ಲಿ ಅರ್ಧ ಬೌಲ್ ಹಾಲನ್ನು ಹಾಕ್ತಾಯಿದ್ದೀನಿ. ತುಂಬ ಹಾಕಕ್ಕೆ ಹೋಗ್ಬಾರ್ದು. ಇದು ಕರೆಕ್ಟಾಗಿದೆ ನೋಡಿ. ನಾನು ಇಷ್ಟು ಹಾಕಿದ್ದೀನಿ, ಅರ್ಧ ಹಾಕಿ ಅರ್ಧ ಇಟ್ಟಿದ್ದೀನಿ. ಇವಾಗ ಹಾಲು ಹಾಕಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಕರೆಕ್ಟಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಸುಡುತ್ತೆ, ಬಿಸಿ ಇರುತ್ತೆ. ಸ್ವಲ್ಪ 1 ಮಿನಿಟು 2 ಮಿನಿಟ್ ಬಿಟ್ಟು ಕಟ್ಟಿ. ತುಂಬ ಬೇಗ ರೆಡಿ ಆಗುತ್ತೆ ರವೆ ಉಂಡೆ ನೋಡಿ. ಇವಾಗ ಕರೆಕ್ಟಾಗಿದೆ ಮಾಡೋದಕ್ಕೆ ನೋಡಿ, ಎಷ್ಟು ಕರೆಕ್ಟಾಗಿ ಬರ್ತಾಯಿವೆ ಅಂತ ಶೇಪು. ತುಂಬ ಈಸಿ ಇದೆ ಮಾಡೋದು. ಇದು 1 ವಾರ ಇಟ್ಟರೂ ಏನೂ ಆಗಲ್ಲ. ಇದು ಮಾಡಿದ ದಿವಸ ತಿನ್ನಕ್ಕೆ ಹೋದರೆ ಅಷ್ಟೊಂದು ಸರಿ ಇರಲ್ಲ. ನೆಕ್ಸ್ಟ್ ಡೇ ತಿಂದರೆ ತುಂಬ ಸ್ವೀಟ್, ಅದು ಕರೆಕ್ಟಾಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ರೌಂಡ್ ಶೇಪ್ ಬರ್ತಾಯಿವೆ ಅಂತ. ತುಂಬ ಈಸಿಯಾಗಿ ಮಾಡ್ಕೋಬೋದು, ಯಾರು ಬೇಕಾದರೂ ಸುಲಭವಾಗಿ ಮಾಡ್ಕೋಬೋದು. ಹಾಲು ಬಿಸಿ ಇರಬೇಕು ಹಾಕುವಾಗ, ಆರಿದ್ದನ್ನು ಹಾಕಬಾರ್ದು. ಇವಾಗ ಪಾಕ ಮಾಡೋದ್ರಲ್ಲಿ ಸ್ವಲ್ಪ ಕೆಡೋ ಚಾನ್ಸಸ್ ತುಂಬ ಇರುತ್ತೆ. ಈ ಥರ ಪಾಕ ಮಾಡದೇ ಬೇಗ ಮಾಡ್ಕೋಬೋದು. ಆದರೆ ಇದು 1 ವಾರ ಅಷ್ಟೇ ಇಡಬೇಕು, 8 ದಿನ ಅಷ್ಟೇ. ಅಂದರೆ ಹಾಲು ಹಾಕಿ ಮಾಡೋದ್ರಿಂದ ನಾವು ತುಂಬ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ 8 ದಿನ ಆದರೂ ಏನೂ ಆಗಲ್ಲ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ನೋಡಿ. ಕರೆಕ್ಟಾಗಿ ರೌಂಡ್ ಶೇಪ್ ಎಷ್ಟು ಚೆನ್ನಾಗಿ ಬರ್ತಾಯಿವೆ ಅಂತೆ ನೋಡಿ. ಹೀಗೆ ಮಾಡಿ ಒಂದು ಪ್ಲೇಟಲ್ಲಿ ಇಡ್ತಾಯಿದ್ದೀನಿ. ಇವಾಗ ಅಷ್ಟು ಉಂಡೆ ರೆಡಿ ಆಗಿದೆ ನೋಡಿ. ಅಷ್ಟು ಮಾಡಿದ್ದೀನಿ. ನಾನು ತೊಗೊಂಡಿರೋಂಥ 1 ಕಪ್ ಹಾಲಲ್ಲಿ ಇಷ್ಟು ಹಾಲು ಉಳಿದಿವೆ. ಅರ್ಧ ಕಪ್ ಅಷ್ಟೇ ಹಾಲನ್ನು ಯೂಸ್ ಮಾಡಿದ್ದೀನಿ ನೋಡಿ. ಎಷ್ಟು ಕಟ್ಟಿದಾಗಿದೆ ಉಂಡೆ. ತುಂಬ ಬೇಗ ರೆಡಿ ಆಗುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಾಯಲ್ಲಿಟ್ಟರೆ ಹಾಗೆ ಕರಗ್ತಾ ಇರುತ್ತೆ ರವೆ ಉಂಡೆ. ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಮಾಡ್ಕೊಳ್ಳಿ. ತುಂಬ ಕಡಿಮೆ ಸಮಯದಲ್ಲಿ ಈಸಿಯಾಗಿ ಮಾಡ್ಕೋಬೋದು, ಯಾರು ಬೇಕಾದರೂ ಮಾಡ್ಕೋಬೋದು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರೋರಿಗೆ ತುಂಬ ಧನ್ಯವಾದಗಳು. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಟೇಸ್ಟಿಯಾಗಿ ಇರುವಂಥ, ತುಂಬ ಈಸಿಯಾಗಿ ಮಾಡಿರುವಂಥ ರವೆ ಉಂಡೆ ರೆಡಿಯಾಗಿದೆ. ತುಂಬಾ ಈಸಿಯಾಗಿ, ತುಂಬ ಯಾರು ಬೇಕಾದರೂ ಮಾಡ್ಕೋಬೋದು. ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಇದನ್ನು, ರವೆ ಉಂಡೆನ. ಇವಾಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬಾಯಾಗಿಟ್ಟರೆ ಹಾಗೇ ಕರಗ್ತಾ ಇರುತ್ತವೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಇದೇ ಥರ ಮಾಡ್ತೀವಿ ಅನ್ನೋದಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.